ಎಲ್ಲಾರು ಗಪ್ ಕುಂದಿರ್ತಾರೆ. 10 ನಿಮಿಷದಾಗ ನಾನು ಮಾತು ಮುಗಿಸ್ಬಿಡ್ತೀನಿ. ಈ ಗಣರಾಜ್ಯೋತ್ಸವವನ್ನ ನಾವು ಯಾಕೆ ಆಚರಣೆ ಮಾಡ್ತೀವಿ? ಗಣರಾಜ್ಯೋತ್ಸವ ಬರ್ಲಿಕ್ಕಪ್ಪ ಅಂದ್ರೆ ಏನಾಗ್ತಿತ್ತು? ಯಾಕ ಪ್ರತಿ ವರ್ಷನೂ ನಾವು ಈ 77 ವರ್ಷಗಳಿಂದನೂ ಸಹ ಜನವರಿ 26ನ್ನ ನಾವು ಯಾಕೆ ಗಣರಾಜ್ಯ ದಿನಾಚರಣೆಯನ್ನಾಗಿ ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅನ್ನೋದನ್ನ ನಾವೆಲ್ಲರೂ ತಿಳ್ಕೋಬೇಕು. ಗಣರಾಜ್ಯ ರಾಜ್ಯ ಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ಕಡೆಗೆ ಬಂದಂತ ದಿನ ಯಾವ್ದಾದ್ರು ಇತ್ತಪ್ಪ ಅಂತಂದ್ರ ನವೆಂಬರ್ 26 ದಿನ. ನವೆಂಬರ್ 26 ಯಾಕಂತಂದ್ರೆ ಸರ ನಾವು ಜನವರಿ 26 ಅಂತ ಆಚರಣೆ ಮಾಡಕತ್ತೀವಿ, ನೀವು ನವೆಂಬರ್ 26 ಅಂತಂದು ಯಾಕಂತೀರಿ ಅಂತಂದು ನೀವು ಮನುಷ್ಯನಾಗ ಅನ್ಕೋಬಹುದು. ಸಂವಿಧಾನ ದಿನ ಯಾವಾಗ ಜಾರಿಗೆ ಬಂತು ಆ ದಿನವನ್ನ ನಾವು ಸಂವಿಧಾನ ದಿನ ಅಂತಂದು ಆಚರಣೆ ಆಗ್ತೀವಿ. ಆ ದಿನನೇ ಈ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂತು. ಹೌದಾ? ನೋಡ್ರಿ, ನವೆಂಬರ್ 26 ನಾವು ಸಂವಿಧಾನ ದಿನಾಚರಣೆ ಅಂತಂದು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಸುಮಾರು 2015ನೇ ಇಸ್ವಿಯಿಂದ ನವೆಂಬರ್ 26 ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಿದ್ರ ಈ 77 ವರ್ಷಗಳಿಂದಲೂ ಸಹ ಜನವರಿ 26 ನಾವೆಲ್ಲರೂ ಏನ್ ಮಾಡಕತ್ತೀವಿ? ಗಣರಾಜ್ಯೋತ್ಸವ ದಿನವನ್ನಾಗಿ ಮಾಡಕತ್ತೀವಿ. ನಾವೆಲ್ಲರೂ ತಿಳ್ಕೊಂಡಿವಿ, ಈ ಒಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು? ಸಂವಿಧಾನ ಬರೆದ್ರು, ಸಂವಿಧಾನ ಶಿಲ್ಪಿ ಅಂತಂದು ಕರಿತೀವಿ. ಪ್ರತಿ ವರ್ಷನೂ ನಾವು ಅವ್ರ ಫೋಟೋವನ್ನ ಇಟ್ಟು ಮಗ್ಗಲ ಅವ್ರ ಪಕ್ಕದಲ್ಲಿ ಏನು ಭಾರತದ ಭಾಗ್ಯವಿದಾತ ನಮ್ಮ ಮಹಾತ್ಮ ಗಾಂಧೀಜಿಯವರನ್ನ ಪೂಜೆ ಮಾಡ್ತೀವಿ. ಈ ಒಂದು ಸಂವಿಧಾನ ರಚನೆ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಆ ಬಾಬಾ ಸಾಹೇಬರು ಅನುಭವಿಸಿದ್ರು ಅನ್ನೋದನ್ನ ನಾ ಸ್ವಲ್ಪ ಎಳೆಯಾಗಿ ನೀವು ತಿಳಿಸ್ತೀನಿ ನೀವೆಲ್ಲರೂ. ಯಾಕಪ್ಪ ಅಂತಂದ್ರ ಭವ್ಯ ಭಾರತ ದೇಶದ ಮಿನುಗುವ ನಕ್ಷತ್ರಗಳು ಯಾರಾದ್ರೂ ಇದ್ರಪ್ಪ ಅಂತಂದ್ರ ನಮ್ಮೆಲ್ಲ ಕಣ್ಣು ಮುಂದೆ ಕುಳಿತುಕೊಂಡಿರುವಂತ ನೀವೇ. ನಮ್ಮ ಭವ್ಯ ಭಾರತ ದೇಶದ ಸುಂದರವಾದ ನಕ್ಷತ್ರಗಳು ನೀವು. ಸಂವಿಧಾನ ಎಷ್ಟು ಅನುಕೂಲ ಆಗೈತಪ್ಪ ಅಂತಂದ್ರ ನಾವೆಲ್ಲರೂ ಏನ್ ಮಾಡಕತ್ತೀವಿ ನೋಡ್ರಿ, ಸೂರ್ಯನ ಕಿರಣಗಳು ನಮ್ಮ ಬಾಬಾ ಸಾಹೇಬರಿಗೆ ಮತ್ತು ಮಹಾತ್ಮ ಗಾಂಧೀಜಿಯವರನ್ನ ಸ್ಪರ್ಶನ ಮಾಡಕತ್ತ ನೋಡ್ರಿ. ಎಷ್ಟು ನಿಮ್ಮ ಶಾಲೆಯ ಧ್ವಜಾರೋಹಣ ಐತಪ್ಪ ಅಂತಂದ್ರ ಆ ತ್ರಿವರ್ಣ ಧ್ವಜಕ್ಕ ಸೂರ್ಯನ ಕಿರಣಗಳು ಆಕರ್ಷಣೆಗೊಳ್ತವು. ಹಾಗೆ ಆ ಸೂರ್ಯನ ರಶ್ಮಿಗಳು ಆ ಇಬ್ಬರ ಮಹಾತ್ಮರ ಫೋಟೋಗಳನ್ನ ಸ್ಪರ್ಶನೆ ಮಾಡತ್ತಪ್ಪ ಅಂತಂದ್ರ ಆ ಮಹಾತ್ಮರು ಎಂತ ನಮ್ಮ ಭಾರತ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಾರ ಅನ್ನೋದು ನಾವು ಸ್ಮರಿಸಬಹುದು. ನೋಡ್ರಿ, ಬಾಬಾ ಸಾಹೇಬ್ರು ಇದು ನಮ್ಮ ಭಾರತ ದೇಶಕ್ಕೆ 1947 ಆಗಸ್ಟ್ 14 ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಆದ್ವಿ ನಾವು ಎಲ್ಲರೂ ಆಗಸ್ಟ್ 15 ದಿನವನ್ನ ಸ್ವಾತಂತ್ರ್ಯೋತ್ಸವ ದಿನವನ್ನಾಗಿ ಸಂಭ್ರಮ ಸಡಗರದಿಂದ ಇಡೀ ನಮ್ಮ ದೇಶಾದ್ಯಂತ ಸಿಹಿ ತಿನಿಸುಗಳನ್ನ ನಾವು ಮಾಡಿ ಶಾಲೆ ಕಾಲೇಜಿನಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕಚೇರಿಗಳಲ್ಲಿ ನಾವು ಒಂದಿನ ದಿನ ಏನ್ ಮಾಡ್ತೀವಪ್ಪ ಅಂತಂದ್ರ ಧ್ವಜಾರೋಹಣವನ್ನ ನಾವು ಮಾಡಿ ಸಂಭ್ರಮವನ್ನ ಪಡ್ತೀವಿ. ಸಂಭ್ರಮವನ್ನ ಪಟ್ಟಿದ್ದಷ್ಟೇ ಅಲ್ಲ, ನಮಗಾಗಿ ಒಂದು ಕಾನೂನು ಬೇಕು. ಭಾರತ ಯಾವ ದಿಕ್ಕಿನಲ್ಲಿ ಸಾಗಕತ್ತೈತಿ, ನಾವು ಯಾವ ತರನಾಗಿ ನಾವು ಭಾರತವನ್ನ ಮುನ್ನಡೆಸಬೇಕು ಅನ್ನುವುದಂತ ಸ್ವತಂತ್ರ ಸಿಕ್ಕಾಗ ಅಂದಿನ ಪ್ರಧಾನಮಂತ್ರಿಗಳಾಗಿರುವಂತ ಜವಾಹರ್ಲಾಲ್ ನೆಹರು ಅವರು ಆಲೋಚನೆ ಮಾಡಿ ಮಹಾತ್ಮ ಗಾಂಧೀಜಿಯವರು ತಾಕ್ ಬರ್ತಾರ. ನೋಡ್ರಿ, ಬಹಳ ಹೊತ್ತು ನಾ ಹೇಳಿದಿಲ್ಲ, ಸಂವಿಧಾನದ ಬಗ್ಗೆ ಮಾತಾಡಕತ್ತೀನಿ, ಒಂದ್ ದಿನನೂ ಸಾಲುವುದಿಲ್ಲ. ನೀವ್ ಎಲ್ಲಿವರೆಗೆ ನನ್ನ ಕಡೆ ನೋಡ್ತಿರ್ತೀರಿ ಅಲ್ಲಿವರೆಗೆ ಅಷ್ಟ ಮಾತಾಡ್ಬಿಡ್ತೀನಿ ನಾನು. ಬಂದಾಗ ಅವರು ಮಹಾತ್ಮ ಗಾಂಧೀಜಿ ಅವ್ರ ತಾಕ್ ಬಂದಾಗ ಜವಾಹರ್ಲಾಲ್ ನೆಹರು ಅವರು ಒಂದು ಹೇಳ್ತಾರ, ನಮ್ಮ ಭಾರತ ದೇಶದ ಸಂವಿಧಾನವನ್ನ ಬರೆಯಕ ಬೇರೆ ದೇಶದವ್ರನ್ನ ಕರೆಸ್ಬೇಕಂತ ಮಾಡಿವಿ. ಅಂತ ವ್ಯಕ್ತಿಗಳನ್ನ ನಾವು ಸಂಪರ್ಕ ಮಾಡಿ ನಮ್ಮ ಭವ್ಯ ಭಾರತ ದೇಶದ ಸಂವಿಧಾನವನ್ನ ಬರ್ಸ್ಬೇಕಂತಂದು ವಿಚಾರ ಮಾಡಿವಿ ಅಂತ ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಾರ. ನಮ್ಮ ಭಾರತ ದೇಶದ ಸಂಸ್ಕೃತಿ, ನೆಲ, ಜಲ, ಇಲ್ಲಿ ಇರುವಂತ ಭಾಷೆ, ಇಲ್ಲಿ ಇರುವಂತ ಧರ್ಮ, ಇದರ ಬಗ್ಗೆ ಸ್ವತಃ ತಿಳಿದುಕೊಂಡವ್ರು ಮಾತ್ರ ಸಂವಿಧಾನವನ್ನ ಬರೆದರ ಸಂವಿಧಾನಕ್ಕ
ಅದೊಂದು ಏನಾಗತ್ತಪ್ಪ ಅಂತಂದ್ರ ಆ ಕಳಶ ಪ್ರಾಯ ಆಗತ್ತ. ಬೇರೆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ ಇರುವಂತ ಜಲ, ನೆಲ, ಸಂಸ್ಕೃತಿ, ಭಾಷೆ, ನಾವೇನು ಜಾತ್ಯಾತೀತ ಇರುವಂತ ದೇಶ ನಮ್ದು. ಇಂಥಲ್ಲಿ ಅವ್ರು ಬಂದು ನಮ್ಮ ಸಂವಿಧಾನವನ್ನ ಬರೆದ್ರಪ್ಪ ಅಂತಂದ್ರ ಸಂವಿಧಾನ ಅಷ್ಟೊಂದು ಸಮರ್ಪಕ ಆಗಿರುವುದಿಲ್ಲ. ನಮ್ಮ ದೇಶದವರೇ ಸಂವಿಧಾನವನ್ನ ಬರಿಬೇಕಂತಂದು ಮಹಾತ್ಮ ಗಾಂಧೀಜಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಹೇಳಿದಾಗ, ನಮ್ಮ ದೇಶದಲ್ಲಿ ಸಂವಿಧಾನವನ್ನ ಬರೆಯೋರು ಯಾರದರಪ್ಪ ಅಂತಂದಾಗ ಬಾಬಾ ಸಾಹೇಬ್ರು ಏನ್ ಮಾಡ್ತಾರ, ನಮ್ಮ ದೇಶದಲ್ಲಿ ಸಂವಿಧಾನವನ್ನ ಬರೆಯುವಂತ ಪ್ರತಿಭೆ ಇದೆ, ಯಾರಾದ್ರೂ ಯಾರಪ್ಪ ಅಂತಂದ್ರ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್. ನೋಡ್ರಿ, ಅವರನ್ನ ತೋರಿಸ್ತಾರ. ನೀವು ಆಗಲಿಕ್ಕೆ ಮುದ್ದು ಮಕ್ಕಳು ಹೇಳಿದ್ರು ಸಂವಿಧಾನ ರಚನೆ ಸಭೆ, ಕರಡು ಸಭೆ ಆಯ್ತು, ಅದರ ಅಧ್ಯಕ್ಷರಾದ್ರು ಅಂತಂದೆಲ್ಲ ಹೇಳಿದ್ರು. ಬಾಬಾ ಸಾಹೇಬ್ರು ಸಂವಿಧಾನವನ್ನ ರಚಿಸಿ ಅದನ್ನ ಏನ್ ಮಾಡಿದ್ರಪ್ಪ ಅಂತಂದ್ರ ವಿಚಾರಕ್ಕೆ ಒಳಪಡಿಸಿದಾಗ 3500 ಪ್ರಶ್ನೆಗಳು ತಿಳಿದಿರ್ತಾವ. ನೋಡ್ರಿ, ನಾವು ಶಿಕ್ಷಕರು ನಿಮ್ಮನ್ನ ಯಾವ್ದಾದ್ರು ಒಂದು ಪಾಠದ ಒಂದು 5-6 ಪ್ರಶ್ನೆ ಕೇಳಿಬಿಟ್ರೆ ನಾವು ಗಪ್ ನಿಂತು ಬಿಡ್ತೀವಿ. ನಮ್ಮನ್ನು ಮೇಲಾಧಿಕಾರಿಗಳು 4-5 ಪ್ರಶ್ನೆಗಳು ಕೇಳಿಬಿಟ್ರೆ ನಾವು ಗಪ್ ನಿಂತಿರ್ತೀವಿ. ಬಾಬಾ ಸಾಹೇಬರಿಗೆ 380 ಜನ 3500 ಪ್ರಶ್ನೆಗಳನ್ನ ಕೇಳಿದ್ರ ಬಾಬಾ ಸಾಹೇಬ್ರ ಉತ್ತರ 20,000 ಪುಟಗಳ ಸಂವಿಧಾನದ ಉತ್ತರವನ್ನ ಕೊಡ್ತಾರ ಅವರು. ಬಾಬಾ ಸಾಹೇಬ್ರು 20,000 3500 ಪ್ರಶ್ನೆಗಳಿಗೆ 20,000 ಪುಟಗಳ ಉತ್ತರವನ್ನ ಏಕಾಂಗಿಯಾಗಿ ಒಬ್ರು ಕೊಡ್ತಾರಪ್ಪ ಅಂತಂದ್ರ ಅವರ ಸಾಮರ್ಥ್ಯ ಎಷ್ಟೈತಪ್ಪ ಅನ್ನೋದ ಇವತ್ತಿನ ದಿನ ನಾವು ಪ್ರತಿ ವರ್ಷ ಜನವರಿ 26, ಆಗಸ್ಟ್ 15, ಏಪ್ರಿಲ್ 14ರಂದು ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರ ಅವ್ರ ಹಬ್ಬವನ್ನ ಮಾಡ್ತೀವಿ. ಇದು ಭವ್ಯ ಭಾರತ ದೇಶದ ದೊಡ್ಡ ಪ್ರಜಾಪ್ರಭುತ್ವ ಹಬ್ಬ ಯಾವ್ದಾದ್ರು ಇತ್ತಪ್ಪ ಅಂತಂದ್ರ ಒಂದೇ ಹಬ್ಬ. ಯಾವ್ದಪ್ಪ ಅಂತಂದ್ರ ಈ ದಿನ ನಾವ್ ಏನ್ ಆಚರಣೆ ಮಾಡ್ತೀವಲ್ಲ, ಇದೇ ನಮ್ಮ ಭವ್ಯ ಭಾರತ ದೇಶದ ಅತಿ ದೊಡ್ಡ ಹಬ್ಬ ಯಾವ್ದಾದ್ರು ಇತ್ತಪ್ಪ ಅಂತಂದ್ರ ಈ ಗಣರಾಜ್ಯೋತ್ಸವ. ನೋಡ್ರಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20,000 ಪುಟಗಳಷ್ಟು ಏನ್ ಮಾಡಿದ್ರು, ಸಂವಿಧಾನವನ್ನ ರಚನೆ ಮಾಡಿದ್ರು. ಅವ್ರು ಯಾವ ತರನಾಗಿ ರಚನೆ ಮಾಡಿದ್ರು, ಅವ್ರು ಇದರಿಂದ ಏನನ್ನ ಕಳ್ಕೊಂಡ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನೋಡ್ರಿ, ನಮ್ಮ ಭವ್ಯ ಭಾರತ ದೇಶಕ್ಕೆ ವಿಳಾಸ ಇದ್ದಿದ್ದಿಲ್ಲ, ವಿಳಾಸನೇ ಇದ್ದಿದ್ದಿಲ್ಲ. ವಿಳಾಸವನ್ನ ಯಾರಾದ್ರೂ ತಂದು ಕೊಟ್ಟೋರಪ್ಪ ಅಂತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ. ಸಂವಿಧಾನವನ್ನ ರಚನೆ ಮಾಡಿದ್ದ ಭಾರತ, ನಾವು ಭಾರತೀಯರು. ಅವಾಗೇನಿತ್ತು, ಮೊಘಲರ ಭಾರತ, ವಾಯುವ್ಯ ಭಾರತ, ಈಶಾನ್ಯ ಭಾರತ, ಸುಲ್ತಾನರ ಭಾರತ, ಹೀಗೆ ಹಲವು ಪ್ರಾಂತ್ಯಗಳನ್ನಾಗಿ ಭಾರತ ಹಂಚಿ ಹೋಗಿಬಿಟ್ಟಿತ್ತು. ಆದ್ರ ಬಾಬಾ ಸಾಹೇಬ್ರ ಒಂದು ಸಂವಿಧಾನ ರಚನೆ ಆಗಿಂದ ಭವ್ಯ ಭಾರತ ದೇಶದ ಹಣೆಬರಹನ್ನ ಬರೆದಂತ ಬ್ರಹ್ಮ ಯಾರಾದ್ರೂ ಇದ್ರಪ್ಪ ಅಂತಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡ್ರಿ, ಇಷ್ಟೆಲ್ಲಾ ಬರ್ದಾರಪ್ಪ ಅಂತಂದ್ರ ಅವರು ತನ್ನ ಮನೆಯನ್ನ ಮಶಾನವನ್ನಾಗಿ ಮಾಡಿಕೊಂಡು ಭವ್ಯ ಭಾರತ ದೇಶಕ್ಕ ಏನ್ ಕೊಟ್ಟಾರಪ್ಪ ಅಂದ್ರ ಸಂವಿಧಾನವನ್ನ ಅರ್ಪಣೆಯನ್ನ ಮಾಡ್ಕೊಂಡಾರ. ಕಡು ಬಡತನ, ಹುಟ್ಟಿದ್ದು ಅಸ್ಪೃಶ್ಯ ಜಾತಿಯಲ್ಲಿ, ಯಾವುದೇ ಒಂದು ಆ ಊರಲ್ಲಿ ಸ್ವತಂತ್ರವಾಗಿ ವಿದ್ಯಾಭ್ಯಾಸವನ್ನ ಕಲಿಯಕ್ಕೆ ಅವಕಾಶ ಇಲ್ಲ. ಬಾಬಾ ಸಾಹೇಬ್ ಶಾಲೆ ಹೆಂಗ ಕಲ್ತಾರಪ್ಪ ಅಂತಂದ್ರ ನೋಡ್ರಿ, ನಾವೆಲ್ಲರೂ ಈಗ ಸಂವಿಧಾನ ಬಂದಿಂದ ನಾವು ಏನ್ ಮಾಡಕತ್ತೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ್ದು ಮೇಲಿಲ್ಲ, ಯಾವ್ದು ಕೀಳಿಲ್ಲ. ಆದ್ರ ಸಂವಿಧಾನ ಬರೋಕಿನ ಅದಕ್ಕ ನಾ ಪೂರ್ವದಲ್ಲಿ ಹೇಳಿದೆ, ಏನಪ್ಪಾ ಅಂತಂದ್ರ ರಾಜ್ಯ ಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ಕಡೆಗೆ ಯಾವುದು ನವೆಂಬರ್ 26ರಿಂದ ಪ್ರಾರಂಭ ಆಯ್ತು ಅಂತಂದು. ಬಾಬಾ ಸಾಹೇಬ್ರು ಒಂದು ಶಾಲೆಯ ಹೊರಗಡೆ ಅವರು ಅಸ್ಪೃಶ್ಯರನ್ನ ಕಾರಣಕ್ಕ ಶಾಲೆ ಒಳಗ್ ಕರ್ಕೊಂತಿದ್ದಿಲ್ಲ, ಹೊರಗಡೆ ಕುಂತು ಅವರು ಏನು ಬಾಗ್ಲುಗಳದಾವಲ್ಲ ಆ ಬಾಗ್ಲಿಗೆ ಕುಂತು ಅಭ್ಯಾಸವನ್ನ ಮಾಡಿದಂತಹ ಮಹಾನ್ ವ್ಯಕ್ತಿ ಭಾರತ ಭವಿಷ್ಯವನ್ನ ಬರೆದ ಅಂತ ಮಹಾತ್ಮರು. ನೋಡ್ರಿ, ಬಾಬಾ ಸಾಹೇಬ್ರಿಗೆ 5 ಜನ ಮಕ್ಕಳು ಇರ್ತಾರೆ. ಇದೊಂದು ಸ್ವಲ್ಪ ಕಥೆ ಹೇಳಿ ಮುಗಿಸ್ಬಿಡ್ತೀನಿ. ಮತ್ತ ಏನಪ್ಪ ಸರ್ ಮಾತಾಡಕತ್ತಿದ್ರು ಅನ್ಬಾಡ್ರಿ, ಬಿಸಿಲಾಗೈತಿ, ನಿಮಗೂ ಹೊಟ್ಟೆ ಇಶ್ಯೂ ಆಗೈತಿ, ನನಗೂ ಹೊಟ್ಟೆ ಇಶ್ಯೂ ಆಗೈತಿ. ಆದ್ರೆ ಇದನ್ನ ಹೇಳಾರ್ದ ನಾನು ಬಿಡುದು, ಹೌದಾ? ಕೇಳ್ಬೇಕು ಮಕ್ಕಳು. ಯಾಕಪ್ಪ ಅಂತಂದ್ರ ನಮ್ಮ ಸಂವಿಧಾನಕ್ಕೆ ನಾವೆಲ್ಲರೂ ಬದ್ಧ ಆಗಿರಬೇಕು. ಇವತ್ತು ನಾವೆಲ್ಲರೂ ಸ್ವತಂತ್ರವಾಗಿ ಈ ಒಂದು ಧ್ವಜಾರೋಹಣವನ್ನ ಮಾಡಕತ್ತೀವಪ್ಪ ಅಂತಂದ್ರ ನಮ್ಮ ಕಾನೂನು ನಮಗ ಎಷ್ಟು ಅನುಕೂಲ ಮಾಡಿಕೊಟ್ಟೈತೆ ಅನ್ನೋದಕ್ಕೆ ಇದು ಒಂದು ಕಾರಣ.
ಬಾಬಾ ಸಾಹೇಬ್ರು ಬಾಬಾ ಸಾಹೇಬ್ರಿಗೆ 5 ಜನ ಮಕ್ಕಳು ಇರ್ತಾರ. ರಮೇಶ, ಇಂದು, ಗಂಗಾಧರ, ರಾಜರತ್ನ, ಪ್ರಕಾಶ್ ಅಂಬೇಡ್ಕರ್. 5 ಮಕ್ಕಳಲ್ಲಿ 4 ಮಕ್ಕಳು ಯಾವ ತರನಾಗಿ ಅಸುನೀಗಿದರು, ತೀರಿಕೊಂಡ್ರು ಅನ್ನೋದನ್ನ ನಾವು ಹೇಳ್ತೀವಿ. ಯಾಕಂತಂದ್ರ ಬಾಬಾ ಸಾಹೇಬ್ರು ಪಟ್ಟಂತ ಶ್ರಮ ಪ್ರತಿಯೊಂದು ಜೀವಿಗೂ ಗೊತ್ತಾಗಬೇಕು. ಬಾಬಾ ಸಾಹೇಬ್ರು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ ವಿಶ್ವವಿದ್ಯಾಲಯದ ಒಂದು ಗ್ರಂಥಾಲಯದಲ್ಲಿ ಸಮಯ 6 ಗಂಟೆ ಆಗಿರ್ತ ಅಭ್ಯಾಸ ಮಾಡ್ಕೊಂತ ಪುಸ್ತಕವನ್ನ ಓದ್ಕೊಂತ ಕುಂತಿರ್ತಾರ. ಬಾಬಾ ಸಾಹೇಬ್ರಿಗೆ ಆ ಗ್ರಂಥಾಲಯದ ಗ್ರಂಥ ಪಾಲಕ ಬಂದು ಏನ್ ಮಾಡ್ತಾರ, ಒಂದು ಚೀಟಿಯನ್ನ ಕೊಡ್ತಾನ ಬಾಬಾ ಸಾಹೇಬ್ರಿಗೆ. ಬಾಬಾ ಸಾಹೇಬ್ರು ಆ ಚೀಟಿಯನ್ನ ತೆಗೆದು ಓದ್ತಾರ. ಬಾಬಾ ಸಾಹೇಬ್ರ ಕಣ್ಣಲ್ಲಿ ಕಣ್ಣೀರ ಧಾರೆ. ಅದ್ರಾಗ ಅವರು ಮಡದೆ ಬರೆದಿರ್ತಾರ. ಏನಪ್ಪ ನೋಡ್ರಿ, ನನ್ನ ಮೈ ಈಗ ರೋಮಾಂಚನ ಅಂದ್ರ ಬಹಳ ಇದಾಗತ್ತೆ. ಅಂದ್ರ ಬಾಬಾ ಸಾಹೇಬ್ರಿಗೆ ನಮ್ಮಿಬ್ಬರ ಮುದ್ದಿನ ಮಗ ರಮೇಶ ನೋಡ್ರಿ, ರಮೇಶ ಅಪೌಷ್ಟಿಕತೆಯಿಂದ ನೋಡ್ರಿ, ಊಟ ಇಲ್ಲ ಮಗುವಿಗೆ, ಊಟ ಇಲ್ಲಾರ್ದ ಯಾಕೆ ಹೇಳಕತ್ತೀನಿ ಅನ್ನೋದು ಹೇಳ್ತೀನಿ. ಮಗುವಿಗೆ ಊಟ ಇಲ್ಲಾರ್ದ ಅಪೌಷ್ಟಿಕತೆಯಿಂದ, ಇಮೋನಿಯಾ ಕಾಯಿಲೆಯಿಂದ ನಮ್ಮ ಮಗು, ನಮ್ಮಿಬ್ಬರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂತ ಮಗು ಅಪೌಷ್ಟಿಕತೆಯಿಂದ ತೀರಿ ಹೋಗಿ ಸುಮಾರು ಒಂದು 15 ದಿನಗಳಾದವು. 15 ದಿನಗಳಾದವು. ನಮ್ಮ ಮಗುವು ಅದನ್ನ ಅಂತ್ಯ ಸಂಸ್ಕಾರ ಮಾಡಕ ನಂತಾಕ ಹಣ ಇರಲಿಲ್ಲ. ನಾನೇ ಖುದ್ದಾಗಿ, ಯಾರೂ ಬರಲಿಲ್ಲ, ನಾನೇ ಖುದ್ದಾಗಿ ಅಂತ್ಯ ಸಂಸ್ಕಾರ ಮಾಡಿ ಬಂದೆ. ಆದ್ರೂ ಸಹ ನಿಮಗ ಅಂತ್ಯ ಸಂಸ್ಕಾರ ಮಾಡಿ ನಿಮ್ಗ ಟೆಲಿಗ್ರಾಮ್ ಅನ್ನ ಕೊಟ್ಟಿದ್ದೇನೆ. ನೀವು ಯಾವುದಕ್ಕೂ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಒಂದು ಮಗುವಿನ ಕಳ್ಕೋಬೇಡು. ಇಡೀ ಭವ್ಯ ಭಾರತ ದೇಶದಲ್ಲಿರುವಂತ ಪ್ರತಿಯೊಬ್ಬರೇ ಅಂಬೇಡ್ಕರ್ ಅವ್ರ ಮಕ್ಕಳು, ಬಾಬಾ ಸಾಹೇಬ್ರ ಮಕ್ಕಳು ಅಂತಂದ್ರೆ ನಾವು ತಿಳ್ಕೊಳ್ಳೋಣ. ಆದ್ದರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವುದೇ ಒಂದು ಕೊರತೆ ಆಗದಂತೆ ನೀವು ವಿದ್ಯಾಭ್ಯಾಸವನ್ನ ಮುಂದುವರಿಸ್ರಿ ಅಂತಂದು ಅಂಬೇಡ್ಕರ್ ಅವರ ಮಡದಿ. ಯಾರ ಅಂಬೇಡ್ಕರ್ ಬಾಬಾ ಸಾಹೇಬ್ರ ಪತ್ನಿ ಯಾರಪ್ಪ? ಯಾರು ಹೇಳ್ತೀರಿ? ಯಾರು ಹೇಳ್ತೀರಿ? ಬಾಬಾ ಸಾಹೇಬ್ರು ಹೇಳ್ತೀನಿ ಮುಂದ. ಹೇಳಿದಾಗ ಬಾಬಾ ಸಾಹೇಬ್ರು ಆ ನೋವನ್ನ ಮರೆಯಾಕ ಏನ್ ಮಾಡ್ತಾರಪ್ಪ ಅಂತಂದ್ರ, ಆ ಇಡೀ ರಾತ್ರಿ ಬೆಳಗುವ ಮುಂಜಾನೆವರೆಗೂ ಅವ್ರ ಏನ್ ಮಾಡ್ತಾರ, ತಮ್ಮ ನೋವನ್ನ ಮರೆಯಾಕ ಪುಸ್ತಕವನ್ನ ಓದಕ್ ಪ್ರಾರಂಭ ಮಾಡ್ತಾರ. ಆ ದಿನ ಊಟ ಮಾಡ್ಲಿಲ್ಲ. ಊಟ ಮಾಡಕ ಊಟಕ್ಕ ಹಣ ಇರ್ಲಿಲ್ಲ. ಬಾಬಾ ಸಾಹೇಬ್ರು ಬೆಳಿಗ್ಗೆ ಒಂದು ಚಾ, ಒಂದು ಬಣ್ಣ ತಿಂದ್ರಪ್ಪ ಅಂತಂದ್ರ ಮತ್ತ ರಾತ್ರಿನ ಊಟ ಮಾಡೋದು. ನೋಡ್ರಿ, ಒಂದು ನಾವೇನ್ ಬ್ರೆಡ್ ತಿಂತೀವಲ್ಲ, ಒಂದು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಕ್ ಹೋಗಿದ್ರ ಅವರು. ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚಾ, ಒಂದು ಬಣ್ಣ ತಿಂದ್ರಪ್ಪ ಅಂತಂದ್ರ ಮಧ್ಯಾಹ್ನ ಅವ್ರ ತಾಕ ಊಟಕ್ಕೆ ರೊಕ್ಕ ಇರ್ತಿದ್ದಿಲ್ಲ. ಮತ್ತ ರಾತ್ರಿ ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಏನ್ ಮಾಡ್ಬೇಕಾಗಿತ್ತು, ಉಪವಾಸ ಮಾಡ್ಕೋಬೇಕಾಗಿತ್ತು ಅವ್ರು. ಆದ್ರಿಂದ ಮಧ್ಯಾಹ್ನ ಊಟ ಮಾಡ್ತಿದ್ದಿಲ್ಲ ಅವರು, ರಾತ್ರಿನೇ ಸ್ವಲ್ಪ ಊಟ ಮಾಡ್ತಿದ್ರು. ಆ ದಿನ ಅದನ್ನು ಬಿಟ್ಟು ರಾತ್ರಿಯ ಬೆಳಗುವವರಿಗೆ ಓದಿ ತನ್ನ ಹೆಂಡತಿಗೆ ಒಂದು ಕಾಗದವನ್ನ ಬರೀತಾರ. ಆ ಒಂದು ಪುಸ್ತಕದ ಓದಿನಲ್ಲಿರುವಂತ ಜ್ಞಾನದಿಂದ ಅವ್ರು ಏನ್ ಮಾಡ್ತಾರ, ಕಾಗದ ಬರೆದು ತನ್ನ ಹೆಂಡತಿಯನ್ನ ಸಂತೈಸ್ತಾರ. ಆ ನಂತರ ಅಮೆರಿಕದಿಂದ ಏನ್ ಮಾಡ್ತಾರಪ್ಪ ಅಂತಂದ್ರ ಭಾರತಕ್ಕೆ ಬರ್ತಾರ. ಅವಾಗ ಏನಾಗಿರ್ತದ ನೋಡ್ರಿ, ರಮೇಶ ಇಮೋನಿಯಾ ಕಾಯಿಲೆಯಿಂದ ತೀರ್ ಹೋಗ್ತಾನಲ್ಲ, ಆ ಅಮೆರಿಕಕ್ಕೆ ಹೋಗುವತ್ತಾಗ ಅವ್ರು ಮಡದಿ ಏನು ಪ್ರೆಗ್ನೆಂಟ್ ಆಗಿರ್ತಾರ. ಆ ಮಗುವಿನ ಮಕ್ಕಳ ನೋಡಿದ್ರಲ್ಲ ಅವ್ರು. ಮತ್ತ ಭಾರತಕ್ಕೆ ಬಂದಾಗ ಅದೇ ಇಂದಿರಾ, 2ನೇ ಮಗಳು ಇಂದಿರಾ, ಅದೇ ಇಮೋನಿಯಾ ಕಾಯಿಲೆಯಿಂದ, ಅದೇ ಅಪೌಷ್ಟಿಕ ಆಹಾರದಿಂದ, ಊಟದಿಂದ ಏನ್ ಮಾಡ್ತಾರ, ಆ ಇಂದಿರಾ ಅನ್ನೋ 2ನೇ ಮಗುನು ಏನಾಗತ್ತ, ಇವ್ರು ಒಂದು ಕೋರ್ಟ್ನಲ್ಲಿ ವಾದ ಮಾಡುವಂತ ಸಂದರ್ಭದಲ್ಲಿ ಆ ಮಗುನು ಅದು ಏನಾಗತ್ತ, ತೀರು ಬಿಡುತ್ತ. ಇನ್ನ 3ನೇ ಮಗು ರಾಜರತ್ನ ನೋಡ್ರಿ, 3ನೇ ಇದು ಗಂಗಾಧರ ಇವ್ರು ಮತ್ತ
ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಅಮೆರಿಕಕ್ಕ ಹೋಗುವಂತ ಸಂದರ್ಭದಲ್ಲಿ ಅವರು ಮಡದಿ ಮತ್ತ ಪ್ರೆಗ್ನೆಂಟ್ ಇರ್ತಾರ. ಮತ್ತ ಅಲ್ಲಿ ಹೋಗಿಂದ ಆ ಮಗುನು ಅಪೌಷ್ಟಿಕ ಆಹಾರದಿಂದನ ನ್ಯೂಮೋನಿಯಾ ಕಾಯಿಲೆದಿಂದನ ಆ ಮಗುನು ತೀರ್ತ. ಅಲ್ಲಿಂದ ಬಂದಿಂದ ಮತ್ತ ಭಾರತ ದೇಶಕ್ಕೆ ಬಂದಿಂದ ರಾಜರತ್ನ ಅನ್ನೋ ಒಂದು 4ನೇ ಮಗು ಹುಟ್ಟುತ್ತ. ಆ ರಾಜರತ್ನನ ತೇಜಸ್ಸು ಹೆಂಗಿರ್ತಪ್ಪ ಅಂತಂದ್ರ ಭವ್ಯ ಭಾರತ ದೇಶಕ್ಕ ಒಬ್ಬ ಆಧಾರ ಅನ್ನುವಂತ ತೇಜಸ್ಸನ್ನ ಬಾಬಾ ಸಾಹೇಬರು ಅವರು ತಮ್ಮ ಮಡಿಲಲ್ಲಿ ಹಾಕಿಕೊಂಡು ದೊಡ್ಡ ಕನಸನ್ನ ಕಂಡಿರ್ತಾರ. ಬಾಬಾ ಸಾಹೇಬರು ಮತ್ತ ಒಂದು ಕೋರ್ಟ್ ನಲ್ಲಿ ವಾದ ಮಾಡುವಂತ ಸಂದರ್ಭದಲ್ಲಿ ತುರ್ತಾಗಿ ಒಂದು ಕರೆ ಬರ್ತಾ ವೈದ್ಯರನ್ನ ಬಿಟ್ಟಕ್ಕಾರ. ವೈದ್ಯರು ಅವ್ರಿಗೆ ಹೇಳ್ತಾರ, ರಾಜರತ್ನ ಏನಾದ್ರೂ ಬದುಕಬೇಕಾಗಿತ್ತಪ್ಪ ಅಂತಂದ್ರ ಮತ್ತೆ ಆ ರಾಜರತ್ನನಿಗೆ 2 ನ್ಯೂಮೋನಿಯಾ ಕಾಯಿಲೆ ಮತ್ತು ಅಪೌಷ್ಟಿಕ ಒಟ್ಟು ಊಟದ ಸಮಸ್ಯೆ, ಆಹಾರನೇ ಇರ್ತಿದ್ದಿಲ್ಲ. ಅಪಾರವಾದಂತ ದುಡ್ಡ ಖರ್ಚಾಗತ್ತ, ಔಷಧಿ ಖರ್ಚಾಗತ್ತ ಅಂತಂದ್ರ ಬಾಬಾ ಸಾಹೇಬ್ ಏನ್ ಮಾಡ್ತಾರ, ನೇರವಾಗಿ ಮನೆಗೆ ಕರೆದುಕೊಂಡು ತನ್ನ ತೊಡೆಯ ಮೇಲೇನೆ ಆ ರಾಜರತ್ನ ಜೀವವನ್ನ ಬಿಡ್ತಾನ. ನೋಡ್ರಿ, ಬಾಬಾ ಸಾಹೇಬ್ ಇಂತ ಎಲ್ಲಾ ಕಷ್ಟವನ್ನ ಅನುಭವಿಸಿ ನಮಗೇನ್ ಮಾಡ್ಯಾರಪ್ಪ ಅಂತಂದ್ರ ಸುಂದರವಾದಂತ ಸಂವಿಧಾನವನ್ನ ಕೊಟ್ಟಾರ. ಆ ಸಂವಿಧಾನ ಹೆಂಗೈತಪ್ಪ ಅಂತಂದ್ರ ಸೂರ್ಯನ ಕಿರಣಗಳು ಎಷ್ಟು ಜೀವರಾಶಿಗಳ ಮೇಲೆ ಬೀಳುತ್ತವೋ ನೋಡ್ರಿ. ಕಲ್ಲಾಗಿರ್ಬೋದು, ಮುಳ್ಳಾಗಿರ್ಬೋದು, ಗಿಡ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಒಟ್ಟಾರೆ ನಿಸರ್ಗದಲ್ಲಿರುವಂತ ಪ್ರತಿಯೊಂದು ಅಣುಗಳಲ್ಲಿ ಕಣಕಣಗಳಲ್ಲಿ ಸೂರ್ಯನ ಕಿರಣ ಎಷ್ಟು ಬೀಳ್ತಾವಲ್ಲ ಅಷ್ಟು ಜೀವರಾಶಿಗಳಿಗೆ ಈ ಸಂವಿಧಾನವನ್ನ ಅರ್ಪಣೆ ಮಾಡ್ಯಾರ. ಈ ಒಂದು ಗಿಡ ಕಡಿಯಾಕ ನಮ್ಮ ಕೈಲಿ ಆಗುತ್ತನ್ರಿ? ಈ ಒಂದು ಮರ ಐತಿ, ಈ ಮರವನ್ನ ನಮ್ಮ ಕೈಯಾಗ ಕಡಿಯಾಕ ಆಗುದಿಲ್ಲ. ಒಂದು ಬೀದಿ ದೀಪ ಐತಿ, ಆ ಬೀದಿ ದೀಪವನ್ನ ನಮ್ಗೆ ಹೊಡಿಯಾಕ ಆಗುದಿಲ್ಲ. ಅದಕ್ಕಾಗಿ ಒಂದೊಂದು ಕಾನೂನುಗಳನ್ನ ಬರ್ದಾರ ಬಾಬಾ ಸಾಹೇಬ್ರು. ನೋಡ್ರಿ, ಸಂವಿಧಾನವನ್ನ ಓದ್ಯಪ್ಪ ಅಂತಂದ್ರ ಸಂವಿಧಾನದ ಅಮೃತದ ಸವಿ ನಮ್ಗ ಗೊತ್ತಾಗತ್ತ. ಆದ್ದರಿಂದ ಮಕ್ಕಳು ತಾವೆಲ್ಲರೂ 6ನೇ ತರಗತಿ ಇದ್ರಿ, 7ನೇ ತರಗತಿ ಇದ್ರಿ, ಮುಂದೆ 8ನೇ ತರಗತಿಗೆ ಹೋಗ್ತೀರಿ, 10ನೇ ತರಗತಿ ಪಾಸ್ ಆಗ್ತೀರಿ, PUC ಮುಗಿಸ್ತೀರಿ, ಡಿಗ್ರಿ ಮುಗಿಸ್ತೀರಿ. ನೀವು ಸಂವಿಧಾನವನ್ನ ಓದ್ಕೊಂತ ಹೋದ್ರಪ್ಪ ಅಂತಂದ್ರೆ ನಿಮ್ಮಲ್ಲಿ ಓದುವ ಕಿಚ್ಚು ಹೆಚ್ಚಿಗೆ ಆಗ್ಬೇಕು. ನಾನು ಭವ್ಯ ಭಾರತ ದೇಶದ ಉತ್ತಮ ಪ್ರಜೆ ಆಗ್ಬೇಕು, ಉತ್ತಮ ನಾಗರಿಕನಾಗಬೇಕು ಅನ್ನೋದನ್ನ ನಾವು ಏನ್ ಮಾಡ್ಬೇಕಪ್ಪ, ಶಾಲಾ ಹಂತದಲ್ಲಿ ಕಲ್ಕೊಂತ ಸುಂದರವಾದಂತ ಬದುಕನ್ನ ರೂಪಿಸಿಕೊಂಡು ನಮ್ಮ ತಂದೆ ತಾಯಿಗಳಿಗೆ ಹೂವನ್ನ ತರುವಂತ ಮಕ್ಕಳಾಗಬೇಕು, ಹುಲ್ಲನ್ನ ತರುವಂತ ಮಕ್ಕಳಾಗಬಾರ್ದು. ನೋಡ್ರಿ, ತಂದೆ ತಾಯಿ ಕಷ್ಟಪಟ್ಟು ನಮ್ಮನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಶಾಲೆಗೆ ಕಳಿಸಿ ಮುಂದೊಂದು ದಿನ ನನ್ನ ಮಗ ನಮಗ ಉತ್ತಮವಾದಂತ ಆರೈಕೆ ಮಾಡ್ತಾನ ಅನ್ನುವಂತ ಹಿತದೃಷ್ಟಿಯಿಂದ ನಮ್ಮ ದೇಶಕ್ಕ, ನಮ್ಮ ರಾಜ್ಯಕ್ಕ, ನಮ್ಮ ಊರಿಗೆ ಕೀರ್ತಿಯನ್ನ ತರುವಂತ ಮಗ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ತಂದೆ ತಾಯಿಗಳು ಕಷ್ಟಪಟ್ಟು ನಮ್ಮನ್ನ ಶಾಲೆಗೆ ಕಳಿಸ್ತಾರ. ನಾವು ಆ ಗುರುಗಳ ಮಾರ್ಗದರ್ಶನದಲ್ಲಿ ಉತ್ತಮವಾದಂತ ಕಲಿಕೆಯನ್ನ ಕಲಿತು ಈ ಒಂದು ಸಂಸ್ಥೆಗೂ, ಈ ಒಂದು ಗುರುಗಳಿಗೆ, ಈ ಒಂದು ಶಾಲೆಗೂ ಏನ್ ಮಾಡ್ಬೇಕಪ್ಪ ಅಂತಂದ್ರ ಕೀರ್ತಿಯನ್ನ ತರುವಂತ ಮಕ್ಕಳು ಆಗ್ಲಿ ಅಂತಂದು ಆಶಿಸುತ್ತಾ, ಮತ್ತ ನೋಡ್ರಿ, ಈಗ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಗುರುಮಾತೆಯರಿಗೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಸಿಕ್ತು. ಅವರಿಗೆ ತಮ್ಮ ಮುಖದಲ್ಲಿ, ಅಧ್ಯಕ್ಷರ ಸಮ್ಮುಖದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನೋಡ್ರಿ, ಮಣಿ ಗೆದ್ದು ಮಾರ್ಗೆಡಿಬೇಕಂತ. ಮಣಿ ಅಂತಂದ್ರೆ ನಮ್ಮ ತಾಲೂಕು, ಈಗ ತಾಲೂಕು ಪ್ರಶಸ್ತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಆದರ್ಶ ಶಿಕ್ಷಕಿ ಅನ್ನುವಂತ ಪ್ರಶಸ್ತಿ ಸಿಗಲಿ ಅಂತಂದು ನಿಮ್ಮೆಲ್ಲರ ಮುಂದರಿಗೆ ಅವರಿಗೆ ಶುಭವನ್ನ ಕೋರಿ ಈ ಒಂದು ಗಣರಾಜ್ಯೋತ್ಸವಕ್ಕೆ ಆಗಮಿಸಿ ನನ್ನ ಬರಮಾಡಿಕೊಂಡು ನನ್ನ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಒಂದು ವೇದಿಕೆಗಳಿಗೆ ವಂದಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರುತ್ತೇನೆ. ಜೈ ಭೀಮ್.